ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಸ್ಯಾಂಡಲ್ವುಡ್ ನಟಿ ಶ್ರೀಲೀಲಾ ಬಗೆಗಿನ ಒಂದಷ್ಟು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾವೆ. ಆ ಫೋಟೋಗಳನ್ನ ನೋಡಿದ ಅಭಿಮಾನಿಗಳು ತಲೆ ಕೆರೆದುಕೊಳ್ತಿದ್ದಾರೆ. ಸದ್ದಿಲ್ಲದೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರಾ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಹುಟ್ಟು ಹಾಕಿದೆ. ಅದರಲ್ಲೂ ಅರಿಶಿನ ಶಾಸ್ತ್ರದ ಫೋಟೋ ನೋಡಿದ ಅಭಿಮಾನಿಗಳಂತೂ ತಲೆ ಕೆಡಿಸಿಕೊಳ್ತಿದ್ದಾರೆ. ಆದರೆ ಇದೀಗ ಆ ಫೋಟೋಗಳ ಸೀಕ್ರೆಟ್ ರಿವೀಲ್ ಆಗಿದೆ. ಕಿಸ್ ಬೆಡಗಿ ಶ್ರೀಲೀಲಾ ಮನೆಯಲ್ಲಿ ಭಾರೀ ಸಂಭ್ರಮ. ಸದ್ದಿಲ್ಲದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರ ಸ್ಟಾರ್ ನಟಿ. ಫೋಟೋಗಳನ್ನ ಶೇರ್ ಮಾಡಿ ನಟಿ ಶ್ರೀಲೀಲಾ ಏನಂದ್ರು? ಹೌದು, ಈ ಫೋಟೋಗಳ ಕುರಿತು ಖುದ್ದು ಶ್ರೀಲೀಲಾನೇ ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿಯೇ ಇದನ್ನ ಹೇಳಿಕೊಂಡಿದ್ದಾರೆ. ನಟಿ ಶ್ರೀಲೀಲಾ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅರಿಶಿನ ಶಾಸ್ತ್ರದ ಫೋಟೋಗಳನ್ನ ಶೇರ್ ಮಾಡಿ ಶಾಕ್ ಕೊಟ್ಟಿದ್ರು. ಜೊತೆಗೆ ಕಮಿಂಗ್ ಸೂನ್ ಅಂತ ಬರೆದುಕೊಂಡು ಕುತೂಹಲವನ್ನ ಮೂಡಿಸಿದ್ರು. ಇದೇ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು. ಈಗ ಅರಿಶಿನ ಶಾಸ್ತ್ರದ ಹಿಂದಿನ ಅಸಲಿ ಸತ್ಯ ಏನೆಂದು ಅವರೇ ರಿವೀಲ್ ಮಾಡಿದ್ದಾರೆ. ಇದೇ ತಿಂಗಳ ಜೂನ್ 14ಕ್ಕೆ ನಟಿ ಶ್ರೀಲೀಲಾ ಅವರ ಹುಟ್ಟುಹಬ್ಬ. ಹೀಗಾಗಿ ಜನ್ಮದಿನದ ಮೊದಲು ಮನೆಯಲ್ಲಿ ಹೇಗೆಲ್ಲ ಸಂಭ್ರಮ ಮಾಡ್ತಾರೆ ಅನ್ನೋದನ್ನೇ ನಟಿ ರಿವೀಲ್ ಮಾಡಿದ್ದಾರೆ. ಹೇಳಿ ಕೇಳಿ ಶ್ರೀಲೀಲಾ ಏಕೈಕ ಮುದ್ದಿನ ಮಗಳು. ಹೇಗಂತೂ ಸಖತ್ ಬ್ಯುಸಿ ಇರೋ ನಟಿಯರ ಸಾಲಿನಲ್ಲಿ ಕಾಣ ಸಿಗ್ತಾರೆ. ಸ್ಯಾಂಡಲ್ವುಡ್, ಟಾಲಿವುಡ್ ಮಾತ್ರವಲ್ಲ, ಬಾಲಿವುಡ್ ನ ಸಿನಿಮಾಗಳಲ್ಲೂ ಸಿನಿಮಾ ಮಾಡ್ತಿದ್ದಾರೆ. ಹಾಗಾಗಿ ಅಭಿಮಾನಿಗಳ ಸಂಖ್ಯೆ ಸಹ ದಿನದಿಂದ ದಿನಕ್ಕೆ ಹನುಮಂತನ ಬಾಲದ ರೀತಿ ಬೆಳೆದುಕೊಂಡು ಹೋಗ್ತಲೇ ಇದೆ. ಹೀಗಿರುವಾಗ ಫ್ಯಾನ್ಸ್ಗಳು ಸಹ ಇವರ ಹುಟ್ಟು ಹಬ್ಬವನ್ನ ಸೆಲೆಬ್ರೇಟ್ ಮಾಡುವ ತವಕದಲ್ಲಿದ್ದಾರೆ. ಸದ್ಯ ಕಿಸ್ ಚಲುವೆಯ ಕುಟುಂಬಸ್ಥರು ಈಕೆಯ ಹುಟ್ಟು ಹಬ್ಬವನ್ನ ಹಬ್ಬದ ರೀತಿ ಸಂಭ್ರಮಿಸುತ್ತಿದ್ದಾರೆ. ಇವರ ತಾಯಿಯ ಪ್ಲಾನ್ ಅಂತೆ ಎಲ್ಲವೂ ಸುಸೂತ್ರವಾಗಿ ನೆರವೇರ್ತಾ ಇದೆ. ಈಕೆಯ ಬರ್ತ್ಡೇಯನ್ನ ಹರಕೆ ತೀರಿಸೋದ್ರ ಮೂಲಕ ಬಹಳ ಸಾಂಪ್ರದಾಯಿಕವಾಗಿ ಈ ವರ್ಷದ ಹುಟ್ಟು ಹಬ್ಬವನ್ನ ಬರಮಾಡಿಕೊಳ್ತಿದ್ದಾರೆ. ಕಿಸ್ ಚಲುವೆ ಸಹ ಮದುಮಗಳಂತೆ ಅಲಂಕರಿಸಿಕೊಂಡು ಫೋಟೋಸ್ಗೆ ಪೋಸ್ಟ್ ಕೊಟ್ಟಿದ್ದಾರೆ. ಇನ್ನು ತೇಟ್ ಮದುಮಗಳ ಕಳೆ ಎದ್ದು ಕಾಣ್ತಿರೋದು ಈ ಫೋಟೋದಲ್ಲಿ ನಾವು ನೋಡಬಹುದು. ಆದ್ರೆ ಇದು ಮದುವೆಯಲ್ಲ, ಬರ್ತ್ಡೇ ಸೆಲೆಬ್ರೇಷನ್. ಇದರ ಕ್ರೆಡಿಟ್ಸ್ ತನ್ನ ಅಮ್ಮನಿಗೇನೆ ಸಲ್ಲಬೇಕು ಅಂತ ಶ್ರೀಲೀಲಾ ಬರೆದುಕೊಂಡಿದ್ದಾರೆ. ತುಲಾಭಾರ ಅನ್ನೋದು ಸಂಸ್ಕೃತ ಮತ್ತು ಕನ್ನಡದಲ್ಲಿ ಬಳಕೆಯಲ್ಲಿರುವ ಪದವಾಗಿದೆ. ಇದರ ಅರ್ಥವನ್ನ ವಿಭಿನ್ನ ಸಂದರ್ಭಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಬಳಸಲಾಗ್ತದೆ. ಆದ್ರೆ ಸಾಮಾನ್ಯವಾಗಿ ಇದು ಒಂದು ನಿರ್ದಿಷ್ಟ ರೀತಿಯ ಧಾರ್ಮಿಕ ವಿಧಾನದ ಹೆಸರಾಗಿದೆ. ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ತುಲಾಭಾರ ಅನ್ನೋದು ಯಾರಾದ್ರೂ ವ್ಯಕ್ತಿಯ ತೂಕದಷ್ಟೊಂದು ಧಾನ್ಯ, ಚಿನ್ನ, ಬೆಳ್ಳಿ ಅಥವಾ ಇತರ ವಸ್ತುಗಳನ್ನ ತೂಕ ಮಾಡಿ ದೇವರಿಗೆ ಅರ್ಪಿಸುವ ಪದ್ಧತಿಯನ್ನ ತುಲಾಭಾರ ಅಂತಾರೆ. ಇದನ್ನ ಬಹಳಷ್ಟು ಸಂದರ್ಭಗಳಲ್ಲಿ ಬಳಸಲಾಗ್ತದೆ. ಅಂದ್ರೆ ಸಂಕಲ್ಪ ಪೂರೈಸಿದಾಗ, ವ್ರತ ಪೂರ್ಣವಾದಾಗ ಇದನ್ನ ಮಾಡ್ತಾರೆ. ಅಂತಹದ್ದೇ ಒಂದು ವಿಭಿನ್ನ ಆಚರಣೆಯನ್ನ ಶ್ರೀಲೀಲಾ ಅವರ ತಾಯಿ ಶ್ರೀಲೀಲಾ ಅವರಿಗೆ ಮಾಡಿಸಿದ್ದಾರೆ. ಸದ್ಯ ಸ್ಟಾರ್ ನಟ ಕಾರ್ತಿಕ್ ಆರ್ಯನ್ ಜೊತೆಗೆ ಆಶಿಕಿ 3 ಸಿನಿಮಾದಲ್ಲಿ ನಟಿ ಶ್ರೀಲೀಲಾ ನಟಿಸುತ್ತಿದ್ದಾರೆ. ಈಗಾಗಲೇ ಸಿನಿಮಾದ ಚಿತ್ರೀಕರಣ ಬಹುತೇಕ ಮುಕ್ತಾಯವಾಗಿದೆ. ಇದರ ನಡುವೆ ಶ್ರೀಲೀಲಾ ಹಾಗೂ ಕಾರ್ತಿಕ್ ಆರ್ಯನ್ ನಡುವೆ ಡೇಟಿಂಗ್ ವದಂತಿಗಳು ಸಹ ಹಬ್ಬಿವೆ. ಹಿಂದೆ ಕಾರ್ತಿಕ್ ಆರ್ಯನ್ ಮನೆಯಲ್ಲಿ ಶ್ರೀಲೀಲಾ ಡ್ಯಾನ್ಸ್ ಮಾಡ್ತಾ ಇರುವ ವಿಡಿಯೋ ವೈರಲ್ ಆಗಿತ್ತು. ಕಾರ್ತಿಕ್ ಆರ್ಯನ್ ತಾಯಿ ಸಹ ನಮಗೆ ಡಾಕ್ಟರ್ ಸೊಸೆ ಬೇಕು ಅಂತ ಹೇಳಿ ಕಾರ್ಯಕ್ರಮವೊಂದರಲ್ಲಿ ಬಹಿರಂಗವಾಗಿ ಹೇಳಿದ್ರು. ಹೀಗಾಗಿ ಶ್ರೀಲೀಲಾ ಹಂಚಿಕೊಂಡಿರುವ ಫೋಟೋಗಳನ್ನ ನೋಡಿದ ಅಭಿಮಾನಿಗಳು ಮದುವೆ ಆಗ್ತಿದ್ದಾರೆ ಅಂತ ಅಂದುಕೊಂಡಿದ್ರು. ಆದ್ರೆ ನಟಿಯ ಹುಟ್ಟು ಹಬ್ಬದ ಮೊದಲು ಹೇಗೆಲ್ಲ ಆಚರಣೆ ಮಾಡ್ತಾರೆ ಅನ್ನೋದೇ ವೈರಲ್ ಫೋಟೋಸ್ ಹಿಂದಿನ ಸತ್ಯವಾಗಿದೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ತ್ರಿವರ್ಣ ನ್ಯೂಸ್.